ಮಾರ್ನಿಂಗ್. ಮೊದಲು ಹಸು ಆಗೈತಿ, ನಾಷ್ಟ ಮಾಡ್ಕೊಳ್ಳೋಣ. ನಾಷ್ಟ ಮಾಡಿಕೊಂಡು ರೆಡಿಯಾಗಿ ಬೇರೆ ರೆಸಾರ್ಟ್ ಐತಿ ಇವತ್ತು ಇನ್ನೊಂದು ಆ ಕಡೆ ಅಲ್ಲಿ ಹೋಗೋಣ. ಹಚ್ಕೋ ಕೊಡ್ತಾರೆ. ಯಾವ್ದು ಯಾವ್ದು ಇದೆ? ವಿಡಿಯೋ ಎಡಿಟ್ ಮಾಡಿದ್ವಿ, ಯಾವಾಗ ಪೋಸ್ಟ್ ಮಾಡ್ತೀವಿ? 10 ತೋರಿಸ್ಲಿ ಕೊಡಲಿ ನೋಡ್ತೇನೆ ಕೂಡ. ಕಾಣತೇನ ಅಲ್ಲಿ ಅನೇ ನಿನ್ನೆ ವಿಡಿಯೋ ಮಣ್ಣಿದ ರಾತ್ರಿ ಬಂದವಲ್ಲ ಆ ವಿಡಿಯೋ ಮತ್ತು ಚಲೋ ಆಗೈತಿಲ್ಲ ಅದು. ಇಲ್ಲಿ ಚಲೋ ಆಗೈತಿ ನೋಡಿ. ಯಾ ಚೆನ್ನ ವೈಡಂಗಲ್ಲ ಕೇಳಿಲ್ಲ. ಮಣ್ಣಿದ ವಿಡಿಯೋ ರಾತ್ರಿ ಬಂದಿಂದು ಕಾರ್ ತೊಗೊಂಬಂದಿದ್ದು ಅದೊಂದು ನಿನ್ನಿದು ವಿಡಿಯೋ ನೋಡತ್ತೀನಿ. ಬರೀ ಬೀಪ್ ಸೌಂಡ್ ಅದಾವ್ರ. ಇವತ್ತರ ಒಂದು ಸ್ವಲ್ಪ ಎಷ್ಟೋ ಕ್ಲಿಪ್ ಹಾಕಕ್ಕಾಗಲಿಲ್ಲ. ಎಷ್ಟು ಬರೀ ಮಂದಿ ಬೀಪ್ ಸೌಂಡ್ ಕೇಳೋದಾಕೈತಿ. ಬೇಡ ಇವತ್ತೊಂದು ಸ್ವಲ್ಪ ಒಂದು ಸ್ವಲ್ಪ ಕಾರ್ತಿಕ್ ನೀನು ಬೈಯೋ ಹೆಚ್ಚಿಗೆ ಅದಾವ್ರ ಮತ್ತೆ ಬೈತಿ ಬೈಬೇಡಿ ಅದು ಸ್ವಲ್ಪ. ಈ ನೆಕ್ಸ್ಟ್ ಏನು ಮಾಡೋಣ? ನೀನು ಜಕ ಮಾಡಿ ನೀವು ಒಬ್ಬನ ಮಾಡ್ಯಾನ ಈಗ ಜಕ ಮಾಡೋಣ. ಮತ್ತೆ ಬೈತಾನಲ್ಲಿ ಅವ ಮತ್ತೆ ಬೈಬೇಡ. ಈಗ ಜಕ ಮಾಡಿ ರೆಡಿ ಆಗೋಣ. ಬ್ಲೂ ಮೌಂಟ್ ಅಂತ ಒಂದು ರೆಸಾರ್ಟ್ ಐತಿ, ಅಲ್ಲಿ ಹೋಗೋಣ. ಏನು ನೋಡ್ತೀರ ಹೊರಗಡೆ ಆಡೋಣ? ಮುಳ್ಳಂಗಿರಿ ಪೀಕ್ ನೋಡೋಣ ಪನಿ. ಅಲ್ಲಿ ಏನಿಲ್ಲ ಮತ್ತೆ ಮೊದಲ ಅಂತ ಸಿರಿಗೆ ಹೋಗೋಣ. ಕಾಫಿ ಕುಡಿಯೋಣ. ನೀ ಕಾಫಿ ಪೌಡ್ರ್ ತಗೋ, ಅಲ್ಲಿಂದ ಬ್ಲೂ ಮೌಂಟ್ ಹೋಗೋಣ. ಇನ್ನೊಂದ್ಸಲ ಸಿಗ್ತಾನ ನಿನ್ನ ಹೆಸರು ಅನಿಸ್ತೇವೆ. ಹಂಗ ನೋಡು ಇವನು ಕಾರ್ತಿಕ್ ಕಾರ್ಯನ ಹೆಣ್ಮಗ. ಇಲ್ಲಿ ಅಕೌಂಟ್ ಓಪನ್ ಮಾಡಿ ಮುಚ್ಚಿಲ್ಲ ಅವನ್ನ. ನಿದ್ದೆ ಬಂದವ ಕೊಡಲೆ ಸಮಯ ಅವಂಗ ಇಷ್ಟೊತ್ತನಕ ಅಂತ ವ್ಲಾಗ್ ಎಡಿಟ್ ಮಾಡಿದೆ. ಈಗ ಅಪ್ಲೋಡ್ ಮಾಡ್ತೇನೆ. ಈಗ ಅದನ್ನ ತಮ್ನೇಲ್ ಒಂದು ಎಡಿಟ್ ಮಾಡಬೇಕು. ತಮ್ನೇಲ್ ಒಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಜಳಕ ಮಾಡ್ಕೊಬೇಕು. ಈಗ ಇನ್ನು ಜಳಕ ಮಾಡ್ಕೊಂಡು ನಮ್ಮಣ್ಣ ಬೇರೆ ಕಡೆ ಒಂದು ಬುಕ್ ಮಾಡೋಣ, ಅಲ್ಲಿ ಹೋಗುವ. ನಾಷ್ಟ ಆಗೈತೆ, ಎಲ್ಲ ಆಗೈತಿ. ಬಾಯ್ಸ್ ರೆಡಿ ಆಗ್ಯಾರ, ಇಲ್ಲಿ ನೋಡೋಣ. ರೆಡಿ ಆಗಿದ್ರೆ ಅಂದ್ರೆ ನಾವು ಲಾಸ್ಟ್ ರೆಡಿ ಆಗೋದು. ಬಾಯ್ಸ್ ರೆಡಿ? ಓಲೆ ಮಾಡೋಲೆ ಮತ್ತೆ ಆಯ್ತು. ಇಲ್ಲೊಬ್ಬ ವ್ಲಾಗರ್ ಅದ ನನ್ನ ಜೊತೆ, ಅವನು ಅಪ್ಲೋಡ್ ಮಾಡ್ಬೇಕಂತ. ಎಡಿಟ್ ಆಗೈತಿ. ಚಲೋ ಕ್ಯಾಪ್ಷನ್ ನನಗೇನು ಗೊತ್ತಲಿ. ನಾನು ಇನ್ನೀ ವಿಡಿಯೋದಾಗ ಎದಕ್ಕಂತ ಹೇಳಿ ಗಂಡಸಲ್ಲಿ ನೀನು ಅಂತಂದು. ಇದನ್ನ ನೋಡ್ರಿ, ಇವನ್ ಮುಖ ನೋಡ್ರಿ. ಏನು ಯೂಸ್ ಆಗೈತೆ ಹೇಳಿದ್ ನಚ್ಕೊಂಡು. ಏನಾಗಿಲ್ಲಪ್ಪ ಚಕ್ಕದಿನ ಏನ ಹೆಂಗಿಟ್ಕೋ, ಹಳ್ಳ ಮಾಡ್ಕೋ, ಹಿಂಗೊಡಿ ಚಕ್ಕದಿನ. ನಾವು ಸ್ಟೇ ಇದ್ದಿದ್ದು ಐರಾ ನೇಚರ್ ಸ್ಟೇ. ವಂಡರ್ಫುಲ್ ಪ್ರಾಪರ್ಟಿ. ಸ್ಟಾಫ್ ಮಸ್ತ್ ಅದಾರ.
ನಾವು ಎಕ್ಸ್ಟ್ರಾಸ್ ತೊಗೊಂಡಿದ್ದು ಅಂದರೆ ಸ್ನ್ಯಾಕ್ಸ್ ಅವು ಎಕ್ಸ್ಟ್ರಾ ತೊಗೊಂಡಿದ್ವಿ, ಅದನ್ನು ಪೇಮೆಂಟ್ ಇಸ್ಕೊಲಿಲ್ಲ. ಕ್ಲೀನ್ ಐತಿ, ಎಲ್ಲ ಮಸ್ತ್ ಐತಿ. ಈಗ ಇಲ್ಲಿಂದ ಚೆಕ್ಔಟ್ ಆಗಿವಿ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತಂದು ನಮ್ಮ ಅಣ್ಣ ಈಗ ಬುಕ್ ಮಾಡ ಅಂತಾನೆ. ಅವ ಎಲ್ಲಿ ಬುಕ್ ಮಾಡಿ ಯಾವ ಲೊಕೇಶನ್ ಕಳಿಸ್ತಾನೆ ಅಲ್ಲಿ ಹೋಗೋದು. ಎಲ್ಲಿ ಹೋಗೋಣ ಈಗ ನೆಕ್ಸ್ಟ್? ರೆಸಾರ್ಟ್ ಅಂದಲ್ಲ. ಅಲ್ಲ ಹೌದು, ಅವ ಇನ್ನೂ ಬುಕ್ ಮಾಡಿಲ್ಲ. ಅದನ್ನ ಆಗಲೇ ತೋರಿಸಿದಲ್ಲ, ಅದು ಬೇಡ ನಾವು ಬೇರೆ ಅವ್ನು ಹುಡುಕು ಮಟ್ಟ ಎಲ್ಲ ಹೋಗೋಣ ಅಡ್ಡಾಡಕ್ಕೆ. ಎಲ್ಲರೂ ಒಂದು ಹೋಗೋಣ, ವಾಟರ್ ಫಾಲ್ಸ್ ಹೋಗೋಣ, ನೋಡೋಣ ತಡಿ. ಎಲ್ಲರೂ ಒಂದು ಕಡೆ ಹೋಗೋಣ. ಲೆಟ್ಸ್ ಗೋ. ಪರ್ಫ್ಯೂಮ್ ಶಾಪಿಂಗ್. ಒಟ್ಟು ದಿನ ಒಂದು ಏನರ ಒಂದು ಶಾಪಿಂಗ್ ಇರತ್ತೈತೆ ಅಲ್ಲಿಯಪ್ಪ ನಿಂದು. ಆಮೇಲೆ ಇನ್ನೊಬ್ಬ ಸರಿ ಇಲ್ಲ, ತಿನ್ನೋದು ಅಷ್ಟ ನೋಡೋಣ. ಇದು ತಿನ್ನೋ ಗಿರಾಕಿ, ಇದು ಶಾಪಿಂಗ್ ಗಿರಾಕಿ. ನೀನ್ಲೇ ಎಷ್ಟಂತ? 800. ಓಕೆ, ಬೇಜಾರಾತ ನನಗೆ. ಶಾಪಿಂಗ್ ಮಾಡಂತಾರೆ ನಮ್ಮ ಬಾಯ್ಸ್, ಪರ್ಫ್ಯೂಮ್ ಶಾಪಿಂಗ್. ಈಗ ಶೆಟ್ಟಿ ನಮ್ಮ ಅಣ್ಣ ಕಾಲ್ ಮಾಡಿದ್ದ, ಅದು ಕಳಿಸಿದ್ದಲ್ಲ, ಅದು ಬೇಡ ಅಂತಂದು ಹೇಳಿದ್ದಲ್ಲ. ಈಗ ಇನ್ನೊಂದು ಕಳ್ಸ್ಯಾನ 1200 ರೂಪಾಯಿದಾಗ 4 ಮಂದಿದ್ದು. ರೂಮ್ ಎಷ್ಟು ಕೊಡ್ತಾನೆ ಗೊತ್ತಿಲ್ಲ. ಈಗ 16,000 ರೂಪಾಯಿ ಹಾಕಿತ್ತು. ಈಗ 12,000 ರೂಪಾಯಿದಾಗ ಈಗ ನಾವು 12 ಹಾಕಿ ಅವಂಗೆ ಅಡ್ವಾನ್ಸ್. 12ರೊಳಗೆ 4 ಮಂದಿಗೆ. ಬಟ್ ಏನಂದ್ರೆ ಮಧ್ಯಾಹ್ನ ಮೀಲ್ಸ್ ಅದ್ರ ಇದ್ರೊಳಗೆ ಇರಂಗಿಲ್ಲ, ಪ್ಯಾಕೇಜ್ ಒಳಗೆ. ಅಲ್ಲೇ ಆರ್ಡ್ರ್ ಮಾಡ್ಬೋದು, ಸಿಗ್ತೈತಿ. ಅದು ಎಕ್ಸ್ಟ್ರಾ ಕೊಡ್ಬೇಕು. ಹೋಗೋಣಲ್ಲ, ಚಲೋ ಆಕೈತಿ. ಅಂದ್ರೆ ಎಷ್ಟು ಬಿದ್ದಂಗೆ? 3,000 ರೂಪಾಯಿ ಬಿದ್ದಂಗೆ ಆತ ಒಬ್ರಿಗೆ. 1,000 ರೂಪಾಯಿ ಉಳಿತೈತಿ. ಊಟಕ್ಕೆ ಹಾಕ್ಬಿಡೋಣ. ಆನೆ 12,000 ರೂಪಾಯಿ ಹಾಕ್ಯಾವ ನಮ್ಮ ಅಣ್ಣಗೆ. 12,000 ರೂಪಾಯಿದಾಗ ಮುಗೀತೀಗ. ಬಟ್ ಮಧ್ಯಾಹ್ನ ಊಟ ಇರಂಗಿಲ್ಲ. ಈಗ ಬೇರೆ ಕಡೆ ಹೋಟೆಲ್ ನೋಡೈತಿ, ಆ ಪ್ಯಾಕೇಜ್ನಾಗ ಊಟ ಇರಂಗಿಲ್ಲ. ಊಟ ಒಂದು ಎಕ್ಸ್ಟ್ರಾ ಆರ್ಡರ್ ಮಾಡ್ಕೊಬೋದು. ರಾತ್ರಿ ಇರ್ತೈತಿ, ಬೆಳಗ್ಗೆ ನಾಷ್ಟ ಇರ್ತೈತಿ. ಇವತ್ತು ಮಧ್ಯಾಹ್ನ ಊಟ ಇರಂಗಿಲ್ಲ. ಚಲೋ ನಡೀತೈತಲ್ಲ. ಲೆಟ್ಸ್ ಗೋ. ನಡ್ರಿ, ರಿಸೆಪ್ಷನ್ ಎಲ್ಲೈತೆ ನೋಡ್ರಿ. ಪಾಲಿಸಿ ಮ್ಯಾನ್ ನಾನು ಹೋಗೋಣ ರಿಸೆಪ್ಷನ್. ಗುಡ್ ಐತಿ. ಏ ಬಾರೋ ಆನಂದ, ಬಂದೊಂದು ಕಡೆ ಸ್ನ್ಯಾಪ್ ಮಾಡ್ತಾರಪ್ಪ ಇವರು. ಯೂಸ್ಲೆಸ್ ಕೆಲಸ. ನಾ ಫುಲ್ ಯೂಸ್ಫುಲ್. ನಾಲ್ಕನ್ಲೇ ವ್ಯೂ. ಏನು ವ್ಯೂ ಐತಿ ಇಲ್ಲಿ? ತೋರ್ಸೋಣ. ಬ್ಯಾಗ್ ತೋರ್ಸೋ. ಒಂದೆಲ್ಲಿದ್ದಾಗ ಸ್ಪೀಕರ್ ತಗೋ ಮೇನ್. ಅಲ್ಲ ಅಲ್ಲಿ ಇದನ್ನ ರಿಸೆಪ್ಷನ್ ಇನ್ನೂ ಏನದು ID ಪ್ರೂಫ್ ಅದು ಕೊಡ್ಬೇಕಲ್ಲ. ಹೋಗು ನಡೀರಿ. ರಿಸೆಪ್ಷನ್ ಒಳಗೆ ID ಪ್ರೂಫ್ ಕೊಟ್ಟು ಸೀದಾ ರೂಮ್ ಚೆಕ್ ಇನ್ ಆಗೋಣ. ಎಲ್ಲ ID ಪ್ರೂಫು ಕೊಡೋದಾಯ್ತು, ಸಿಗ್ನೇಚರ್ ಮಾಡೋದಾಯ್ತು. ಈಗ ರೂಮ್ ಕಡೆ ಹೋಗೋಣ. ಹೋಗಿ ಮೊದಲು ಜಳಕ ಮಾಡ್ತೇನೆ. ಜಳಕ ಮಾಡಿ ಡ್ರೆಸ್ ಚೇಂಜ್ ಮಾಡ್ತೇನೆ. ಆ ರೆಸಾರ್ಟ್ನಾಗ ಬಿಸಿ ನೀರು ಬರತ್ತಿದ್ದಿದ್ದಿಲ್ಲ ಅಂಥೇಳಿ ನಾನು ಅಲ್ಲಿ ಮಾಡಲಿಲ್ಲ. ಈಗ ಮಾಡಿ ಡ್ರೆಸ್ ಚೇಂಜ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಪೂಲ್ ಕಡೆ ಬರುವ. ಪೂಲ್ ಮಸ್ತ್ ದೊಡ್ಡದೈತಿ, ಬಿಸಿಲಿಗೆ ಇವತ್ತು ಮಾಡ್ಬೋದು. ಪೂಲ್ ಕಡೆ ಬರೋಣ. ಊಟ ಆರ್ಡ್ರ್ ಮಾಡೇ ಬಂದೀನಿ. ಸ್ವಿಮ್ಮಿಂಗ್ ಮಾಡಿದಾಗಿಂದ ಊಟ ಮಾಡುವ. ಹೋಗೋಣ ಇವತ್ತರ ಪೂಲ್ನಾಗ ಇಳೋಣ. ನಾನು ನಿನ್ನಂತೂ ಇಳಿಲಿಲ್ಲ. ನಿನ್ನೆ ಇಳಿಯಾಕೆ ಹಾಕಿದ್ದಿದ್ದಿಲ್ಲ, ಥಂಡಿ ಭಾಳ ಇತ್ತು. ಮತ್ತು ಅದು ಇಂಡೋರ್ ಪೂಲ್ ಇತ್ತು, ಸೊ ಬಿಸಿಲು ಬರೋಂಗಿಲ್ಲ. ಏನು ಯಾವುದೋ ಬ್ರೀಡ್ ಐತಲ್ಲ ಇದು? ಡಾಬರ್ಮನ್. ಹಾಂ, ಡಾಬರ್ಮನ್. ಏನು ಹಿಂಗೆ ಹಾಕೋದವಲ್ಲಿ ಇವು? ಪ್ರಾಪರ್ಟಿ ನೋಡ್ರಿ ಎಷ್ಟು ಚಂದ ಐತಿ. ಚಂದ ಐತ್ಲಾ ಪ್ರಾಪರ್ಟಿದು? ದೊಡ್ಡದೈತಿ ಹಿಂಗೆ. ಟ್ರಿಪ್ಪಿಗೆ ಬರೋಕೆ ನಂದು ಎಷ್ಟು ಕಾಂಟ್ರಿಬ್ಯೂಷನ್ ಇರ್ತೈತಲ್ಲ, ಅಂದ್ರೆ ನಂದೇನು ಕಾಂಟ್ರಿಬ್ಯೂಷನ್ ಇರ್ತೈತಲ್ಲ ಟ್ರಿಪ್ಪಿಗೆ ಬರೋದು, ಅದ್ರದ್ದು ಒಂದು 10% ಹೆಚ್ಚಿಗೆ ನಮ್ಮ ಅಣ್ಣಂದು ಇರ್ತೈತಿ, ನಮ್ಮ ಆತ್ಮಾನಂದ ಅಣ್ಣಂದು. ಯಾಕಂದ್ರೆ ಅವನ ಎಲ್ಲಿ ಸ್ಟೇ ಮಾಡೋದು ಅಂತ ಅವನ ಹುಡುಕಿ ಕೊಡೋದು, ಊಟ ಎಂತಲ್ಲಿ ಮಾಡ್ಬೇಕಂತ ಅದನ್ನೂ ಅವನೇ ಹೇಳ್ತಾನೆ. ಅಂದ್ರೆ ಅವ್ನ ಸೆಲೆಕ್ಷನ್ ಅಷ್ಟು ಚಲೋ ಇರ್ತೈತಿ.
ಅವಂಗ ಕೇಳೇ ಬರೋದು. ಇದೂ ಅವನ ಸಜೆಸ್ಟ್ ಮಾಡಿದ್ದ. ನಿನ್ನೆ ಹೋಗಿದ್ದೆ ಅಲ್ಲ, ಅದು ಅವನ ಸಜೆಸ್ಟ್ ಮಾಡಿದ್ದೆ. ಪ್ರಾಪರ್ಟಿ ಹುಡುಕಿದ್ರಾಗ ಒಂದು ಚಲೋ ಅದ, ಮಸ್ತ್ ಹುಡುಕ್ತಾನವೆಲ್ಲ. ಮೇನ್ಲಿ ನನ್ನ ವ್ಲಾಗಿಗೆ ಚಲೋ ಕಾಂಟೆಂಟ್ ಸಿಗಲಿ ಅಂತಂದು ಹುಡುಕ್ತಾನ. ಚಲೋ ಐತಿ. ನಮ್ಮ ಮನ್ಯಾಗಿನವ್ರು ಒಬ್ಬೊಬ್ರು ಕಮೆಂಟ್ ಮಾಡಂತಾರೆ. ನಂದು ಈಗ ನಿನ್ನಿದು ವ್ಲಾಗ್ ಪೋಸ್ಟ್ ಮಾಡೇನಿ. ನಮ್ಮಕ್ಕ ಫಸ್ಟ್ ಕಮೆಂಟ್ ಅಂತ ನಮ್ಮ ಸಣ್ಣಕ್ಕೆ ಹಾಕ್ಯಾಳ, ಸೆಕೆಂಡ್ ಕಮೆಂಟ್ ಅಂತಂದು ನಮ್ಮ ದೊಡ್ಡಕ್ಕೆ ಹಾಕ್ಯಾಳ, ನಮ್ಮ ಸಂಪತ್ ಥರ್ಡ್ ಕಮೆಂಟ್ ಅಂತ ಅವ ಹಾಕ್ಯಾನ. ಅದ್ರ ಮೇಲೆ ನಮ್ಮ ಪಪ್ಪ ಅಂತ ಕಾಮೆಂಟ್ ಐತಿ. ನಮ್ಮ ಮನೆ ಮಂದಿ ಎಲ್ಲ ಕಾಮೆಂಟ್ ಸೆಕ್ಷನ್ನಾಗ ಅದಾರಪ್ಪ ನನ್ನ ಬ್ಲಾಗ್ನಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್. ನಮ್ಮ ಪಪ್ಪ ಕಮೆಂಟ್ ಮಾಡಿಬಿಟ್ಟ, ಫುಲ್ ಖುಷಿ ಆಗ್ಬಿಟ್ಟೈತಿ. ಅಡ್ಡಾಡ ಮಗನ ಅಂತ ಮತ್ತೊಂದು 10,000 ರೂಪಾಯಿ ಹಾಕ್ಯಾರ ಇವತ್ತು. ಅಲ್ಲಿ ನೋಡವ ಎಷ್ಟು ಚಂದ ಇಟ್ಟ ಒಬ್ಬನ. ಬುದ್ಧಿನೇ ಇಲ್ಲೇ ನಿಂಗೆ ಶೆಟ್ಟಿ. ಹೋಗೋಣ ಸ್ಕೂಲ್ ಒಳಗೆ ಇಳು. ನೀಗ ಬಂದ್ವಿ. ಬಾಲೆ ಇಳಿನ್ ಬಾಲೆ. ಅವ್ನು ಫೋನ್ ಬಂದೈತೆ ನೋಡಲ್ಲಿ. ಯಾರು ನೋಡ. ಬಾಲೆ ಬಾ, ಏನಾಗಲ್ಲ ಬಾ. ಬರ್ತೇನೆ ಬಿಡೋಣ. ಇವೇಲೆ ಬರೀ ನಂದು ತೋತಾನೆ ವಿಡಿಯೋ. के ब्लॉग्स लेनी ना. ये मेरा दिल प्यार का ಹೃದಯ ಇದೇನು ಶಿಕ್ಷೆ. ಹಿಂಗ್ಯಾಕೆ ಲೇಸಿಟ್ಟಿ ನೀನು? ಪ್ರೀತಿ ಮದುವೆ ಮಾಡಿಸ್ತಾರ ಬಿಡ್ಲಿ, ಹೋಗ್ಲಿ. ಪ್ರೀತಿ ಪರೀಕ್ಷೆ. ಅವಂಗ ನಮ್ಮ ಮನ್ಯಾಗ ಮದುವೆ ಮಾಡ್ಸಂತಿಲ್ಲ ನಂದು ಅಂತ ಟೆನ್ಷನ್. ಅವಂಗ ಮಾಡಿಸ್ತಾರ ಬಿಡ್ಲಿ, ಹೋಗ್ಲಿ. ನಾ ಹೇಳ್ತೀನಿ ನಿಮ್ಮ ಪಪ್ಪಾಗ. ಬಾಲೆ ಅಲ್ಲಿಂದ ಬಾಲಿ ಇನ್ನೊಮ್ಮೆ. ಹೊಲ್ಸ ಕ್ಲೋರಿನ್ ಇರ್ತೈತ್ಲಿ ಅದ್ರಾಗ. ಇದನ್ನ ಹಾಕ್ತೇನೆ, ನಾ ಬಿಡಂಗಿಲ್ಲ. ಇದನ್ನ ಹಾಕ್ತೇನೆ. ಹೌದು, ನಿನಗೆ ಯಾವ ಕುಡಿ ಅಂದಿದ್ದ ಅದ್ರಾಗ? ಬಾ ಹೋಗುನ್ ಬಾ. ಅವಂಗೂ ಇಳಿಸ್ರಿ. ನೋಡಪ್ಪ, ನಾ ಹಾಡು ಹಚ್ಚಂಗಿಲ್ಲ. ಹಂಗ ಇಳಿತಿದ್ರೆ ಇಳಿ. ನೀ ಗಂಡ್ಸ್ ಹೌದಿಲ್ಲ? ವಿಡಿಯೋ ಚಾಲು ಐತದ. ಯಾವ ಫೋಟೋ ಏನ? ನಾ ತೆಗಿಯಲ್ಲ. ನಾ ಆರಾಮ್ ಇಲ್ಲೇ ಮಕ್ಕೊಂದೆ. ಇಳಿ ನೀ ಇಳಿ. ನಾ ಇಳಿದಾರ ಇಳಿನಿ. ಎಲ್ಲರೂ ನೀರಾಗ ಇಳ್ದಾರ. ನಾ ಒಬ್ಬನ ಆರಾಮ್ ಹೊರಗೆ ಕುಂತೀನಿ. ಇಳಿದಾರ ಇಳಿಲೇ. ನಮ್ಮ ದೋಸ್ತರಿಗೆ ಅಷ್ಟು ನೀರಾಗ ಬಿದ್ದಾರ. ನನಗೆ ತಂಡ ಎತ್ತತ್ತೈತೆ. ನಾವು ಅಲ್ಲೇ ಅವರ ಸ್ವಿಮ್ಮಿಂಗ್ ಮಾಡಲಿ. ಏನು ನೀರಾಗ ಇಳ್ಯಾಕ ಒಲ್ಲೆ. ಈಗ ನನಗೆ ಮೊದಲ ತಂಡಿ ಬರೋಂಗಿಲ್ಲ. ಎಲ್ಲರೂ ಹೊರಗೆ ಹೋಗಿ ಏನ್ರ ತಿನ್ಕೊಂಬರೋಣ. ಬರ್ತೀರನಪ್ಪ ಯಾರ? ಈಗ ಮೊದಲು ಊಟ ಮಾಡ್ಕೊಳ್ಳೋಣ. ಊಟ ಮಾಡ್ಕೊಂಡು ಆಮೇಲೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತಾರೆ, ಅದನ್ನು ತಿನ್ನೋಣ. ಅಲ್ಲೇ ಪೂಲ್ ಕಡೆ ಹೋಗ್ಬೇಕು. ಈಗ ಒಳ್ಳೆ ನನ್ನ ಫ್ರೆಂಡ್ಸ್ ಅಲ್ಲೇ ವೇಟ್ ಮಾಡೋ ಅಂತಾರೆ. ಊಟನೂ ಅಲ್ಲೇ ಪೂಲ್ ಕಡೆ ಕೊಟ್ಟು ಕಳಿಸ್ತೇನೆ ಅಂತ ಹೇಳಿದ್ರು ರೆಸ್ಟೋರೆಂಟ್ದವ್ರು. ಊಟ ಮಾಡ್ಕೊಳ್ಳೋಣ. ಊಟ ಮಾಡ್ಕೊಂಡು ಆಮೇಲೆ ಇವತ್ತೇನ್ರಿ ಈ ರೆಸಾರ್ಟ್ ಒಳಗೆ ಬಾನ್ಫೈರ್ ಹಾಕೋಂಗೆ ಎಲ್ಲರ ಸ್ಪೇಸ್ ಇತ್ತು ಅಂತಂದ್ರೆ ಅಲ್ಲಿ ಕುಂದ್ರೋಣ ರಾತ್ರಿ. ಇಲ್ಲ ಅಂತಂದ್ರೆ ಊಟ ಮಾಡ್ಕೊಂಡು ಸುಮ್ಮಕ್ಕೊಂತೀವಿ. ಇವತ್ತಂತೂ ಅಡ್ಡಾಡು ಪ್ಲ್ಯಾನ್ಸ್ ಅಂತೂ ಏನಿಲ್ಲ. ನೋಡೋಣ, ಬಾನ್ಫೈರ್ ಹಾಕಿದಾರಂದ್ರೆ ಅಲ್ಲಿ ಕುಂದ್ರೋಣ. ಇಲ್ಲ ಅಂತಂದ್ರೆ ಇಲ್ಲ. ನಾಳೆ ಬೆಳಗ್ಗೆ ಮತ್ತೆ ಒಳ್ಳೆ ಹುಬ್ಬಳ್ಳಿಗೆ ಹೋಗ್ಬೇಕು.
ಈಗ ಹೋಗೋಣ ನಮ್ಮ ಫ್ರೆಂಡ್ಸ್ ಕಡೆ. ವಾರ್ಮರ್ ಹಾಕ್ಕೊಂಡು ಮ್ಯಾಲೆ ಜಾಕೆಟ್ ಹಾಕ್ಕೊಂಡೀನಿ. ಇದು ಒಂದು ಬಿನಿ ಒಂದು ಇಟ್ಕೊಂಡು ಹೊಂಟೇನಿ. ಇದನ್ನೂ ಹಾಕ್ಕೊಂಡೇನ ಹೇಳಕ್ಕೆ ಬರೋಂಗಿಲ್ಲ. ಥಂಡಿ ಅಷ್ಟು ಐತಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನಂಗೆ ಮಾತ್ರ ಅಂತೈತಿ. ಸ್ನ್ಯಾಕ್ಸ್ ಬಂದೈತಿ, ಸ್ನ್ಯಾಕ್ಸ್ ತಿನ್ನು ನೀನು. ಹೇಳ ಅತ್ತಾನ ಒಡ್ಸ್ಕೊಳ್ಳಿ ಅಂತ ಹಂಗೆ ಮಾಡೋದು. ತಡಿ ಹೇಳ್ತಾನೆ ತಡಿ. ಈ ಕಡೆ ಬರಂತಲ್ಲಿ ಅದು ಹಾಕೊಂಡ್ ಬಂತಲ್ಲಿ ಅದು